ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಧಾರವಾಡ ಪೊಲೀಸರಿಗೆ ಒಂದು ದೊಡ್ಡ ಸಲ್ಯೂಟ್ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಜಾಕಿಯಾ ಮುಲ್ಲಾ ಈ ಒಂದು ಹೆಣ್ಣು ಮಗಳು, ಪ್ಯಾರಾಮೆಡಿಕಲ್ ಓದಿರ್ತಕ್ಕಂಥ ಹೆಣ್ಣು ಮಗಳು, ಜಾಬ್ಗಾಗಿ ಹುಡುಕಾಡ್ತಕ್ಕಂಥ ಹೆಣ್ಣು ಮಗಳು, ಒಂದು ಸಂಪ್ರದಾಯಸ್ಥ ಕುಟುಂಬದ ಹೆಣ್ಣು ಮಗಳ ಕೊಲೆ ಏನಾಯ್ತಲ್ರಿ, ಈ ಕೊಲೆಯನ್ನು 48 ಗಂಟೆಗಳಲ್ಲಿ ನಮ್ಮ ಧಾರವಾಡ ಪೊಲೀಸ್ ಇದನ್ನು ಭೇದಿಸಿ ಆರೋಪಿ ಯಾರು ಅನ್ನೋದನ್ನು ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಜಾಕಿಯಾ ಮುಲ್ಲಾ ಈ ಒಂದು ಟ್ರ್ಯಾಜಿಡಿ ಮರ್ಡರ್ ಏನದಲ್ರಿ, ಇದು ಒಂಥರ ನಾನು ಸ್ವಲ್ಪ ವಿಡಿಯೋ ಲೇಟ್ ಮಾಡಿದೇನೋ ಅನ್ನಿಸ್ತದ ನನಗೆ. ಸೊ ಅದನ್ನು ಗಮನಿಸಿದಾಗ ನನ್ನ ಲೆಕ್ಕಾಚಾರ ಸರಿಯಾಗಿಯೇ ಇತ್ತು. ಯಾಕಂದರೆ ಇದರಲ್ಲಿ ಅವನೋ ಒಬ್ಬ ಬದ್ಮಾಶ್ ಭಗ್ನ ಪ್ರೇಮಿ ಅದಾನಂತ ನಾನು ಹೇಳಿದ್ದೆ, ಯಾವೊಬ್ಬ ಮೋಸಗಾರ ಪ್ರೇಮಿ ಅದಾನಂತ ನಾನು ಹೇಳಿದ್ದೆ, ಲುಚ್ಚಾ ಪ್ರೇಮಿ ಅದಾನಂತ ನಾನು ಹೇಳಿದ್ದೆ. ಸೊ ಅದು ಸತ್ಯ. ಯಾಕಪ್ಪ ಅಂದ್ರೆ ಯಾವ ಜಾಕಿಯಾ ಮುಲ್ಲಾಳಿಗೆ ಮದುವೆ ಫಿಕ್ಸ್ ಆಗಿತ್ತಲ್ಲ, ಆ ಹುಡುಗ ಬೇರೆ ಯಾರೂ ಅಲ್ಲ, ಸಾಬೀರ್ ಅಂತಕ್ಕಂಥ ಒಬ್ಬ ಹುಡುಗ. ಆ ಸಾಬೀರ್ ಯಾರಪ್ಪ ಅಂದ್ರೆ ಈ ಜಾಕಿಯಾ ಮುಲ್ಲಾ 2-3 ವರ್ಷಗಳಿಂದ ಆ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ಳು, ಅವನು ಕೂಡ ಇವಳನ್ನ ಪ್ರೀತಿ ಮಾಡ್ತಾ ಇದ್ದ. ಇದು ಮನೆಯವರಿಗೆ ಗೊತ್ತಾಗಿ ಮನೆಯವರ ಒಪ್ಪಿಗೆ ಮೇರೆಗೆ ಈ ಜಾಕಿಯಾ ಮುಲ್ಲಾ ಮತ್ತು ಸಾಬೀರ್ ಇಬ್ಬರದು ಕೂಡ ನಿಶ್ಚಿತಾರ್ಥವನ್ನ 20 ದಿನಗಳ ನಂತರ ಇಟ್ಕೊಂಡಿದ್ರು. ಸೊ ಇನ್ನೊಂದು 5-6 ತಿಂಗಳಲ್ಲಿ ಇವ್ರದಿಬ್ಬರದು ಮದುವೆ ಮಾಡೋಕ್ಕೂ ಒಪ್ಪಿಗೆ ಇತ್ತು. ಸೊ ಅಲ್ಲಿ ಆ ಸಾಬೀರ್ ಅಂತಕ್ಕಂಥವನು ವಿದ್ಯಾವಂತನ, ಆಮೇಲೆ ಜಾಕಿಯಾ ಶಿ ಈಸ್ ಆಲ್ಸೋ ವೆಲ್ ಎಜುಕೇಟೆಡ್. ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಅದ ರೀ. ನಾನು ಯಾಕೆ ಲುಚ್ಚಾ ಪ್ರೇಮಿ, ಭಗ್ನ ಪ್ರೇಮಿ, ಮೋಸಗಾರ ಪ್ರೇಮಿ ಅಂತ ನಾನು ಹೋದ ವಿಡಿಯೋದಲ್ಲಿ ಬೈದ್ದೆಲ್ಲ, ಕಾರಣ ಏನಪ್ಪ ಅಂದ್ರೆ ಈ ಸಾಬೀರ್ ಅಂತಕ್ಕಂಥ ವ್ಯಕ್ತಿ ಕೇವಲ ಜಾಕಿಯಾನನ್ನು ಮಾತ್ರ ಪ್ರೀತಿ ಮಾಡ್ತಾ ಇರಲಿಲ್ಲ. ಅವನ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ ಇರಲಿಲ್ಲ. ಅವನ ಪ್ರೀತಿ ಅಂದಕ್ಕೆ, ಚಂದಕ್ಕೆ, ಕಾಮಕ್ಕೆ ಮಾತ್ರ ಸೀಮಿತ ಆಗಿತ್ತೇನೋ ಅಂತ ಅನಿಸ್ತದ. ಯಾಕಂದ್ರೆ ಅವನ ಪ್ರೀತಿ ಕೇವಲ ಜಾಕಿಯಾ ಮುಲ್ಲಾಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅವನ ಪ್ರೀತಿ ಒಂಥರ ಸಾರ್ವಜನಿಕ ಶೌಚಾಲಯ ಥರ ಇತ್ತು. ಹಿರಿಯರು ಹೇಳ್ತಾರ್ರಿ ಒಂದು ಮಾತು, ಏನು ಹೇಳ್ತಾರಪ್ಪ ಅಂದ್ರೆ ಪ್ರೀತಿ ಎಂದರೆ ಮರುಭೂಮಿಯಲ್ಲಿ ನೀರು ಕುಡಿದಂತೆ, ಪ್ರೀತಿ ಎಂದರೆ ಮರುಭೂಮಿಯಲ್ಲಿ ನೀರು ಕುಡಿದಂತೆ, ನೀರು ಕುಡಿದ ಮೇಲೆ ಗೊತ್ತಾಗುತ್ತದೆ ಅದು ನೀರಲ್ಲ, ಒಂಟೆ ಉಚ್ಚಿಯಂತೆ. ಪ್ರೀತಿ ಎಂದರೆ ಸಾರ್ವಜನಿಕ ಶೌಚಾಲಯವಿದ್ದಂತೆ, ಪ್ರೀತಿ ಎಂದರೆ ಸಾರ್ವಜನಿಕ ಶೌಚಾಲಯವಿದ್ದಂತೆ, ಹೊರಗಿದ್ದವರಿಗೆ ಒಳಗೆ ಹೋಗುವ ತವಕ, ಒಳಗಿದ್ದವರಿಗೆ ಹೊರಗೆ ಬರುವ ತವಕ ಅಂತ ಪ್ರೀತಿ ಈ ಸಾಬೀರ್ ಮಾಡಿದ್ದಾರೆ. ಈ ಸಾಬೀರ ಕೇವಲ ಜಾಕಿರ್ ಮುಲ್ಲಾನ್ನ ಪ್ರೀತಿ ಮಾಡಿಲ್ಲ, ಮತ್ತೊಬ್ಬಳನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದ. ಆ ಪ್ರೀತಿಯ ವಿಷಯ ಈ ಜಾಕಿರ್ ಮುಲ್ಲಾ ಅಂತಕ್ಕಂಥ ಹೆಣ್ಣು ಮಗಳಿಗೆ, ಅಮಾಯಕ ಹೆಣ್ಣು ಮಗಳಿಗೆ, 100 ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥ ಹೆಣ್ಣು ಮಗಳಿಗೆ, ಪ್ಯಾರಾಮೆಡಿಕಲ್ನ ಓದಿ ಒಂದು ಒಳ್ಳೆಯ ಉದ್ಯೋಗದಲ್ಲಿ ಇರಬೇಕಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥ ಹೆಣ್ಣು ಮಗಳಿಗೆ, ಸಂಪ್ರದಾಯಸ್ಥ ಕುಟುಂಬದ ಹೆಣ್ಣು ಮಗಳು ಕನಸನ್ನು ಕಟ್ಟಿದ್ಲಲ್ಲ, ಆ ಹೆಣ್ಣು ಮಗಳ ಕನಸು ನುಚ್ಚು ನೂರು ಮಾಡಿಬಿಟ್ಟಾರೆ ಈ ಸಾಬೀರ್. ಆದ್ರೆ ಅವನ ಪ್ರೀತಿ ವಿಷಯ ಅವಳಿಗೆ ಗೊತ್ತಾಯ್ತ್ರಿ. ಇನ್ನೊಬ್ಬಳಿಗೆ ಪ್ರೀತಿಯನ್ನು ಹಂಚ್ತಾ ಇದ್ದಲ್ಲ ರೀ, ಮೊದಲೇ ಸಾರ್ವಜನಿಕ ಶೌಚಾಲಯ, ಇನ್ನೊಬ್ಬರಿಗೆ ಪ್ರೀತಿಯನ್ನು ಹಂಚ್ತಾ ಇದ್ದ. ಅದನ್ನು ಗೊತ್ತು ಮಾಡಿಕೊಂಡು, ತಿಳ್ಕೊಂಡು, ಅದ್ರ ಬಗ್ಗೆ ವಾದ ವಿವಾದ ಮಾಡ್ಕೊಂಡು, ಜಾಕಿರನ ಜೊತೆ ಬೈದಾಡಿ ಹೊಡೆದಾಡಿ, ಒಂದು ಸಾರಿ ಚಪ್ಪಲ್ ತಗೊಂಡು ಹೊಡೆದಾಳಂತಾರೆ ಅವನನ್ನು. ನಮ್ದಿಬ್ರದು ಮದುವೆ ಫಿಕ್ಸ್ ಆಗ್ಯದ, ಅವಳನ್ನು ಬಿಟ್ಬಿಡು, ನಾವಿಬ್ಬರು 2-3 ವರ್ಷ ಆಯಿತು ಪ್ರೀತಿ ಮಾಡ್ತೀವಿ, ನಾನು ನಿನ್ನನ್ನು ನಂಬ್ಕೊಂಡಿದ್ದೀನಿ, ನನ್ನ ಕುಟುಂಬದ ಮರ್ಯಾದೆ ಪ್ರಶ್ನೆ ಅದ, ನಿನಗೋಸ್ಕರ ನಮ್ಮ ಮನ್ಯಾಗ ಬೈಸ್ಕೊಂಡು ಹೊಡೆಸ್ಕೊಂಡು ನಿನ್ನನ್ನು ಮದುವೆ ಆಗೋದಕ್ಕೆ ರೆಡಿಯಾಗಿದ್ದೀನಿ ನಾನು, ನನ್ನ ಕುಟುಂಬದ ಮರ್ಯಾದೆ ತೆಗಿಬೇಡ, ನನ್ನ ಮರ್ಯಾದೆ ತೆಗಿಬೇಡ, ದಯವಿಟ್ಟು ಅವಳನ್ನು ಬಿಟ್ಟು ಅಂತಂದು ಗರ್ದಳ್ರಿ ಆ ಹೆಣ್ಮಗಳು ಜಾಕಿಯಾ ಮುಲ್ಲಾ ಆ ಸಾಬೀರ್ನ ಮುಂದೆ. ಅದರ ಸಾಬೀರ್ ಕೇಳಲಿಲ್ಲ ರೀ, ಕಾಮುಕ ಗೋಮುಖ ವ್ಯಾಘ್ರ ರೀ ಅವನು. ಸಾರ್ವಜನಿಕ ಶೌಚಾಲಯ ರೀ ಅದು, ಅಂಥ ಪ್ರೀತಿ ಮಾಡಿದ್ದ. ಸೊ ಅವಳನ್ನು ಪುಸಿಲಾಯಿಸಿ ಮೊನ್ನೆ ಅವಳೇನು ಮನೆ ಬಿಟ್ಟು ಹೊರಗಡೆ ಹೋಗಿದ್ಲಲ್ಲ, ಆ ಹೆಣ್ಣು ಮಗಳನ್ನು ಪ್ರೀತಿ ಪ್ರೇಮ ಅಂತ ನಾಟಕ ಮಾಡಿ ಅವಳನ್ನು ಕಾರ್ನ್ಯಾಗ ಕರ್ಕೊಂಡು ಹೋಗಿರ್ತಕ್ಕಂಥ ಸಾಬೀರ್ ಅವಳನ್ನು ಕೊಲೆ ಮಾಡಿ ನಿರ್ಜನವಾದ ಪ್ರದೇಶಕ್ಕೆ ತಂದು ಒಗೆದ
ಮತ್ತೆ ಏನು ಮಾಡ್ಯಾನಪ್ಪ ಅಂದ್ರೆ ಈ ನಾಲಾಯಕ್ ಹಡಿಸಿ ಮಗ ಎಲ್ಲ ಅವ ಸಾಬೀರ, ನಾನು ಅವಳನ್ನ ಮದುವೆ ಆಗವನಿದ್ನಿ, ಆದ್ರೆ ಅವಳು ನನ್ನನ್ನು ಬಿಟ್ಟು ಹೋದ್ಲು, ನನ್ನ ಮುಂದಿನ ಜೀವನ ಹೆಂಗ ಅದ ತಿಳ್ಕೊಂಡ ನಾಟಕ ಆಡ್ಕತ ಅವಳ ಶವದ ಪಕ್ಕದಲ್ಲೇ ನಿಂತಿದ್ದ ಈ ನಾಲಾಯಕ್ ಸಾಬೀರ್ ನನ್ನ ಮಗ ಇವನು. ಅದು 48 ಗಂಟೆಗಳಾದರೂ ಕೂಡ ಪೊಲೀಸರಿಗೆ ಅರ್ಥ ಆಗಲಿಲ್ಲ. ಆದರೆ ನಮ್ಮ ಧಾರವಾಡದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ತನಿಖೆಯನ್ನು ಮುಂದುವರಿಸಿ ಕೆಲವೊಂದಿಷ್ಟು CC ಕ್ಯಾಮ್ರಾಗಳನ್ನು ಹಿಡ್ಕೊಂಡು ಎಲ್ಲವನ್ನು ನೋಡಿದಾಗ ಸಾಬೀರ್ ಅಂತಕ್ಕಂಥವನ ಜೊತೆ ಪ್ರೀತಿ ಇತ್ತು, ಅವನು ಸಾಬೀರನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆ ಸಾಬೀರ್ನ ನಡವಳಿಕೆಯನ್ನು ನೋಡಿ ಅವನು ಒಂದು ಸಲ ಗಜಮಾ ಏನು ಮಾಡಿದ್ರು ನೋಡ್ರಿ, ಸಾಬೀರ್ ಇದ್ದಿದ್ದೆಲ್ಲ ಉಲ್ಟಿ ಮಾಡಿಬಿಟ್ಟ. ಹೌದು, ನಾನೇ ಕೊಲೆ ಮಾಡಿದ್ದು. ಹಾಗಾದರೆ ಸಾಬೀರನಿಗೆ ಕಾರ್ ಕೊಟ್ಟಿದ್ದ್ಯಾರು? ಸಾಬೀರ್ನ ಜೊತೆ ಮತ್ತೆ ಎಷ್ಟು ಜನ ಇದ್ರು ಈ ಕೊಲೆಯನ್ನು ಮಾಡಬೇಕಾದ್ರ? ಯಾರ್ಯಾರು ಅವನಿಗೆ ಸಪೋರ್ಟ್ ಮಾಡಿದ್ರು? ಸಾಬೀರ್ನ ಕುಟುಂಬ ಕೂಡ ಸಪೋರ್ಟ್ ಮಾಡಿತ, ಇಲ್ಲ ಅವನ ಸ್ನೇಹಿತರ ಬಳಗ ಸಪೋರ್ಟ್ ಮಾಡಿತ? ಎಲ್ಲವನ್ನೂ ಕೂಡ ಮುಂಬರ್ತಕ್ಕಂಥ ತನಿಖೆಯಲ್ಲಿ ಇದು ಜಗಜ್ಜಾಹೀರಾತಾಗ್ತದೆ. ಸೊ ಇಂಥ ತನಿಖೆಗಳನ್ನು ನಮ್ಮ ಉತ್ತರ ಕರ್ನಾಟಕದ ಪೊಲೀಸರು ಆದಷ್ಟು ಬೇಗನೆ ಬಗೆಹರಿಸಿದಾರಪ್ಪ ಅಂದ್ರೆ ಅವರಿಗೆ ಚಕ್ರವರ್ತಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಆದರೆ ಆ ಜಾಕಿಯಾ ಮುಲ್ಲಾ ಅಂತಕ್ಕಂಥ ಹೆಣ್ಣು ಮಗಳು ಏನು ಕನಸನ್ನು ಕಂಡಿದ್ಲಲ್ಲ, ಮನಸಾರೆ ಪ್ರೀತಿಯನ್ನು ಮಾಡಿದ್ಲಲ್ಲ, ಆ ಪ್ರೀತಿಗೆ ಈ ಸಾಬೀರ್ ಅಂತಕ್ಕಂಥವನು ಮೋಸ ಮಾಡಿಬಿಟ್ಟಾರೆ. ಸೊ ಅವನಿಗೆ ಯಾವ ಶಿಕ್ಷೆ ಆಗಬೇಕು? ಗಲ್ಲು ಶಿಕ್ಷೆ ಆಗಬೇಕು, ಮರಣದಂಡನೆ ಆಗಬೇಕು, ಅಥವಾ ಮತ್ತೇನೇನೋ ಬೇರೆ ಬೇರೆ ಏನೇನೋ ಆಗಬೇಕು, ಇಲ್ಲ ಅವನಿಗೆ ಜನಸಾಮಾನ್ಯ ಕೈಯಾಗ ಕೊಟ್ಟ ಕಲ್ಲು ಹೊಡೆದು ಸಾಯಿಸಬೇಕು, ಎನ್ಕೌಂಟರ್ ಮಾಡಬೇಕು, ಇಲ್ಲಾಂದ್ರೆ ಅವನ ಗಂಡಸ್ತನನ ಕಟ್ ಮಾಡಬೇಕು, ಇಲ್ಲಾಂದರೆ ಜೈಲ್ನಾಗ ಕರ್ಕೊಂಡು ಹೋಗಿ ಅಲ್ಲಿ ಇರ್ತಾರಲ್ಲ ಜೀವಾವಧಿ ಶಿಕ್ಷೆಗೆ ಒಳಪಟ್ಟವರು, ಅವ್ರ ಕಡೆಯಿಂದ ಗಜಮಾ ಮಾಡಿಸ್ಬೇಕು. ಏನು ಮಾಡಿಸ್ಬೇಕು ಅನ್ನೋದನ್ನು ನೀವು ನನ್ನ ಕಮೆಂಟ್ ಮುಖಾಂತರ ಹೇಳ್ರಿ. ನಾನು ಜಸ್ಟಿಸ್ ಫಾರ್ ಜಾಕಿಯಾ ಮುಲ್ಲಾ ತಂದು ಒಂದು 20 ನಿಮಿಷಗಳ ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೆ. ಆದರೆ ಈಗ ಬಂದಿರತಕ್ಕಂಥ ಸುದ್ದಿಯ ಪ್ರಕಾರ ಅವಳನ್ನು ಕೊಲೆ ಮಾಡಿರ್ತಕ್ಕಂಥ ಸಾಬೀರ್ ಸಿಕ್ಕಿ ಬಿದ್ದಿದ್ದಾನೆ. ಇನ್ನೂ ಅವನ ಸುತ್ತ ಯಾರ್ಯಾರು ಅದಾರ ಅನ್ನೋದನ್ನು ತನಿಖೆ ಮೂಲಕ ಕಂಡು ಹಿಡಿತಾರೆ. 100% ಸಿಕ್ಕೇ ಸಿಗ್ತಾರೆ. ಒಬ್ಬ ಸಿಕ್ಕರ ಸಾಕ್ರಿ, ಬಾಂಬೆ ಕಟ್ಟಿ ಬಿಡ್ತಾರೆ ಅವರು ಪೊಲೀಸರು. ನಡಿ ಮಗನ ಗಜಮಾ ಮಾಡ್ತೀನಿ ಅಂತಾರೆ. ಸಂಡೇ ಸ್ಯಾಟರ್ಡೆ ಬತ್ತ ಮೊದಲು ತಲೆ ಹಾಪಾಗಿರ್ತದೆ, ಸುಟ್ಟಿ ಒಂದು ಬೇರೆ ಇರಂಗಿಲ್ಲ. ಒಂದು ಕ್ವಾರ್ಟರ್ ಒಗದ್ರಪ್ಪ ಅಂದ್ರೆ ಬಗೆ ಹರಿತ್ರಿ, ಮುಕ್ಕಳ್ಯಾಗ ಬೂಟ್ ಹಾಕಿ ಎಬಿಸಿ ಬಿಡ್ತಾರೆ. ಎಲ್ಲ ಹೇತು ಬಿಡ್ತಾನೆ ಬಾಯಿಲೆ ಅವು. ಹೌದು, ಮುಕ್ಕಳ್ಯಾಗ ಬೂಟ್ ಹಾಕಿದ್ರೆ ಮತ್ತೆ ಹೇಳಾವಿಲ್ಲಿದ್ದು ನಾವು, ಹೌದಲ್ಲ, ಬಾಯಿಲೇನೆ ಹೇಳಬೇಕಾಗ್ತದೆ. ಸೊ ಹೀಗಾಗಿ ಎಲ್ಲ ಹೇತು ಬಿಡ್ತಾನೆ. ಸೊ ಅದು ಗೊತ್ತಾಗಿ ಬಿಡ್ತದೆ. ಸೊ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಜಾಕಿಯಾ ಮುಲ್ಲಾ, ರೆಸ್ಟ್ ಇನ್ ಪೀಸ್. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ನಿನ್ನ ಕನಸುಗಳು ಮತ್ತೊಂದು ಜನ್ಮ ಅನ್ನೋದು ಏನಾದರೂ ನಿನಗೆ ಇದ್ದಿದ್ದಾದರೆ ಆ ಒಂದು ಆಸೆಗಳನ್ನು ಈಡೇರಿಸ್ಕೋ. ಅದೇ ಕುಟುಂಬದಲ್ಲಿ ಮತ್ತೆ ಹುಟ್ಟಿ ಬಾ. ನಿನ್ನ ಧರ್ಮದಲ್ಲಿ ನೀನೇ ಹುಟ್ಟಿ ಬಾ. ನಿನ್ನ ಧರ್ಮಕ್ಕೆ ಒಳ್ಳೆಯದಾಗಲಿ, ನಿನ್ನ ಕುಟುಂಬಕ್ಕೆ ಆ ದೇವರು ಶಾಂತಿ ನೀಡಲಿ. ಸಾಬೀರನ ಮುಕ್ಕಳ್ಯಾಗ ಯಾವಾದರೂ ಮೆಟ್ ಹಾಕಲಿ ಅಂತ ಹೇಳ್ತಾ ಈ ವಿಡಿಯೋಗೆ ಇಲ್ಲೇ ಮುಕ್ತಾಯ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ.